ರಾಜೀವ್ ಗೌಡನನ್ನ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರೋದರ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡರನ್ನ ಕರ್ಕೊಂಡು ಬರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಜೀವ್ ಗೌಡ ಬೆಂಬಲಿಗರು ಸೇರುವ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಅಲರ್ಟ್ ಆಗಿದ್ದಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಹೆಚ್ಚಿನ ಭದ್ರತೆ, ಹೆಚ್ಚಿನ ಬಂದೋಬಸ್ತ್, ಸಾಕಷ್ಟು ಜನ ಸೇರೋ ನಿರೀಕ್ಷೆ ಇದೆ ಇವತ್ತು ಅಲ್ಲಿ ಶಿಡ್ಲಘಟ್ಟದಲ್ಲಿ. ಹಾಗಾಗಿ ಏನು ಆಗಬಹುದು, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದನೆ ಮಾಡಿದ ಪ್ರಕರಣದಲ್ಲಿ, ಧಮಕಿ ಹಾಕಿದ ಪ್ರಕರಣದಲ್ಲಿ 14 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನನ್ನ ಯಾಕೆ ಇನ್ನೂ ಕೂಡ ಬಂಧಿಸಿಲ್ಲ, ಯಾಕೆ ಕಾನೂನಿನಡಿ ಇಂಥವ್ರನ್ನ ತಂದಿಲ್ಲ ಅಂತ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಮಾಡಿತ್ತು. ಇದೀಗ ರಾಜೀವ್ ಗೌಡ ಬಂಧನ ಆಗಿದೆ. ಇನ್ನೂ ಕೂಡ ಠಾಣೆಗೆ ಹಾಜರುಪಡಿಸಿಲ್ಲ. ಠಾಣೆಗೆ ಯಾಕೆ ಇನ್ನೂ ಕೂಡ ಕರ್ಕೊಂಡು ಬಂದಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರೇನಾದರೂ ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರುವಂತಹ ನಿರೀಕ್ಷೆ ಇದೆ. ರಾಜೀವ್ ಗೌಡ ಬೆಂಬಲಿಗರು ಬರುವಂತಹ ನಿರೀಕ್ಷೆ ಇದೆ. ಜೊತೆಗೆ ಇವತ್ತು ಕರ್ಕೊಂಡು ಬರ್ತಾರೆ ಸ್ಟೇಷನ್ಗೆ ಅಂತ ಹೇಳಲಾಗಿದೆ. ಸ್ಟೇಷನ್ಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮೊದಲು ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಅನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಂದ ವಾಪಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರೋದರ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡರನ್ನ ಕರ್ಕೊಂಡು ಬರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಜೀವ್ ಗೌಡ ಬೆಂಬಲಿಗರು ಸೇರುವ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಅಲರ್ಟ್ ಆಗಿದ್ದಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಹೆಚ್ಚಿನ ಭದ್ರತೆ, ಹೆಚ್ಚಿನ ಬಂದೋಬಸ್ತ್, ಸಾಕಷ್ಟು ಜನ ಸೇರೋ ನಿರೀಕ್ಷೆ ಇದೆ ಇವತ್ತು ಅಲ್ಲಿ ಶಿಡ್ಲಘಟ್ಟದಲ್ಲಿ. ಹಾಗಾಗಿ ಏನು ಆಗಬಹುದು, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದನೆ ಮಾಡಿದ ಪ್ರಕರಣದಲ್ಲಿ, ಧಮಕಿ ಹಾಕಿದ ಪ್ರಕರಣದಲ್ಲಿ 14 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನನ್ನ ಯಾಕೆ ಇನ್ನೂ ಕೂಡ ಬಂಧಿಸಿಲ್ಲ, ಯಾಕೆ ಕಾನೂನಿನಡಿ ಇಂಥವ್ರನ್ನ ತಂದಿಲ್ಲ ಅಂತ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಮಾಡಿತ್ತು. ಇದೀಗ ರಾಜೀವ್ ಗೌಡ ಬಂಧನ ಆಗಿದೆ. ಇನ್ನೂ ಕೂಡ ಠಾಣೆಗೆ ಹಾಜರುಪಡಿಸಿಲ್ಲ. ಠಾಣೆಗೆ ಯಾಕೆ ಇನ್ನೂ ಕೂಡ ಕರ್ಕೊಂಡು ಬಂದಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರೇನಾದರೂ ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರುವಂತಹ ನಿರೀಕ್ಷೆ ಇದೆ. ರಾಜೀವ್ ಗೌಡ ಬೆಂಬಲಿಗರು ಬರುವಂತಹ ನಿರೀಕ್ಷೆ ಇದೆ. ಜೊತೆಗೆ ಇವತ್ತು ಕರ್ಕೊಂಡು ಬರ್ತಾರೆ ಸ್ಟೇಷನ್ಗೆ ಅಂತ ಹೇಳಲಾಗಿದೆ. ಸ್ಟೇಷನ್ಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮೊದಲು ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಅನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಂದ ವಾಪಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರೋದರ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡರನ್ನ ಕರ್ಕೊಂಡು ಬರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಜೀವ್ ಗೌಡ ಬೆಂಬಲಿಗರು ಸೇರುವ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಅಲರ್ಟ್ ಆಗಿದ್ದಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಹೆಚ್ಚಿನ ಭದ್ರತೆ, ಹೆಚ್ಚಿನ ಬಂದೋಬಸ್ತ್, ಸಾಕಷ್ಟು ಜನ ಸೇರೋ ನಿರೀಕ್ಷೆ ಇದೆ ಇವತ್ತು ಅಲ್ಲಿ ಶಿಡ್ಲಘಟ್ಟದಲ್ಲಿ. ಹಾಗಾಗಿ ಏನು ಆಗಬಹುದು, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದನೆ ಮಾಡಿದ ಪ್ರಕರಣದಲ್ಲಿ, ಧಮಕಿ ಹಾಕಿದ ಪ್ರಕರಣದಲ್ಲಿ 14 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನನ್ನ ಯಾಕೆ ಇನ್ನೂ ಕೂಡ ಬಂಧಿಸಿಲ್ಲ, ಯಾಕೆ ಕಾನೂನಿನಡಿ ಇಂಥವ್ರನ್ನ ತಂದಿಲ್ಲ ಅಂತ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಮಾಡಿತ್ತು. ಇದೀಗ ರಾಜೀವ್ ಗೌಡ ಬಂಧನ ಆಗಿದೆ. ಇನ್ನೂ ಕೂಡ ಠಾಣೆಗೆ ಹಾಜರುಪಡಿಸಿಲ್ಲ. ಠಾಣೆಗೆ ಯಾಕೆ ಇನ್ನೂ ಕೂಡ ಕರ್ಕೊಂಡು ಬಂದಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರೇನಾದರೂ ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರುವಂತಹ ನಿರೀಕ್ಷೆ ಇದೆ. ರಾಜೀವ್ ಗೌಡ ಬೆಂಬಲಿಗರು ಬರುವಂತಹ ನಿರೀಕ್ಷೆ ಇದೆ. ಜೊತೆಗೆ ಇವತ್ತು ಕರ್ಕೊಂಡು ಬರ್ತಾರೆ ಸ್ಟೇಷನ್ಗೆ ಅಂತ ಹೇಳಲಾಗಿದೆ. ಸ್ಟೇಷನ್ಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮೊದಲು ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಅನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಂದ ವಾಪಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರೋದರ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡರನ್ನ ಕರ್ಕೊಂಡು ಬರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್,
ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಜೀವ್ ಗೌಡ ಬೆಂಬಲಿಗರು ಸೇರುವ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಅಲರ್ಟ್ ಆಗಿದ್ದಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಹೆಚ್ಚಿನ ಭದ್ರತೆ, ಹೆಚ್ಚಿನ ಬಂದೋಬಸ್ತ್. ಸಾಕಷ್ಟು ಜನ ಸೇರೋ ನಿರೀಕ್ಷೆ ಇದೆ ಇವತ್ತು ಅಲ್ಲಿ ಶಿಡ್ಲಘಟ್ಟದಲ್ಲಿ. ಹಾಗಾಗಿ ಏನು ಆಗಬಹುದು, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದನೆ ಮಾಡಿದ ಪ್ರಕರಣದಲ್ಲಿ, ಧಮಕಿ ಹಾಕಿದ ಪ್ರಕರಣದಲ್ಲಿ 14 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನನ್ನ ಯಾಕೆ ಇನ್ನೂ ಕೂಡ ಬಂಧಿಸಿಲ್ಲ, ಯಾಕೆ ಕಾನೂನಿನಡಿ ಇಂಥವ್ರನ್ನ ತಂದಿಲ್ಲ ಅಂತ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಮಾಡಿತ್ತು. ಇದೀಗ ರಾಜೀವ್ ಗೌಡ ಬಂಧನ ಆಗಿದೆ. ಇನ್ನೂ ಕೂಡ ಠಾಣೆಗೆ ಹಾಜರುಪಡಿಸಿಲ್ಲ. ಠಾಣೆಗೆ ಯಾಕೆ ಇನ್ನೂ ಕೂಡ ಕರ್ಕೊಂಡು ಬಂದಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರೇನಾದರೂ ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರುವಂತಹ ನಿರೀಕ್ಷೆ ಇದೆ. ರಾಜೀವ್ ಗೌಡ ಬೆಂಬಲಿಗರು ಬರುವಂತಹ ನಿರೀಕ್ಷೆ ಇದೆ. ಜೊತೆಗೆ ಇವತ್ತು ಕರ್ಕೊಂಡು ಬರ್ತಾರೆ ಸ್ಟೇಷನ್ಗೆ ಅಂತ ಹೇಳಲಾಗಿದೆ. ಸ್ಟೇಷನ್ಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮೊದಲು ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಅನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಂದ ವಾಪಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರೋದರ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡನ್ನ ಕರ್ಕೊಂಡು ಬರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಜೀವ್ ಗೌಡ ಬೆಂಬಲಿಗರು ಸೇರುವ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಅಲರ್ಟ್ ಆಗಿದ್ದಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಹೆಚ್ಚಿನ ಭದ್ರತೆ, ಹೆಚ್ಚಿನ ಬಂದೋಬಸ್ತ್. ಸಾಕಷ್ಟು ಜನ ಸೇರೋ ನಿರೀಕ್ಷೆ ಇದೆ ಇವತ್ತು ಅಲ್ಲಿ ಶಿಡ್ಲಘಟ್ಟದಲ್ಲಿ. ಹಾಗಾಗಿ ಏನು ಆಗಬಹುದು, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದನೆ ಮಾಡಿದ ಪ್ರಕರಣದಲ್ಲಿ, ಧಮಕಿ ಹಾಕಿದ ಪ್ರಕರಣದಲ್ಲಿ 14 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನನ್ನ ಯಾಕೆ ಇನ್ನೂ ಕೂಡ ಬಂಧಿಸಿಲ್ಲ, ಯಾಕೆ ಕಾನೂನಿನಡಿ ಇಂಥವ್ರನ್ನ ತಂದಿಲ್ಲ ಅಂತ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಮಾಡಿತ್ತು. ಇದೀಗ ರಾಜೀವ್ ಗೌಡ ಬಂಧನ ಆಗಿದೆ. ಇನ್ನೂ ಕೂಡ ಠಾಣೆಗೆ ಹಾಜರುಪಡಿಸಿಲ್ಲ. ಠಾಣೆಗೆ ಯಾಕೆ ಇನ್ನೂ ಕೂಡ ಕರ್ಕೊಂಡು ಬಂದಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರೇನಾದರೂ ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರುವಂತಹ ನಿರೀಕ್ಷೆ ಇದೆ. ರಾಜೀವ್ ಗೌಡ ಬೆಂಬಲಿಗರು ಬರುವಂತಹ ನಿರೀಕ್ಷೆ ಇದೆ. ಜೊತೆಗೆ ಇವತ್ತು ಕರ್ಕೊಂಡು ಬರ್ತಾರೆ ಸ್ಟೇಷನ್ಗೆ ಅಂತ ಹೇಳಲಾಗಿದೆ. ಸ್ಟೇಷನ್ಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮೊದಲು ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಅನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಂದ ವಾಪಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ರಾಜೀವ್ ಗೌಡನನ್ನ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರೋದರ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡನ್ನ ಕರ್ಕೊಂಡು ಬರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಜೀವ್ ಗೌಡ ಬೆಂಬಲಿಗರು ಸೇರುವ ಹಿನ್ನೆಲೆಯಲ್ಲಿ ಸೆಕ್ಯೂರಿಟಿ ಅಲರ್ಟ್ ಆಗಿದ್ದಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಹೆಚ್ಚಿನ ಭದ್ರತೆ, ಹೆಚ್ಚಿನ ಬಂದೋಬಸ್ತ್. ಸಾಕಷ್ಟು ಜನ ಸೇರೋ ನಿರೀಕ್ಷೆ ಇದೆ ಇವತ್ತು ಅಲ್ಲಿ ಶಿಡ್ಲಘಟ್ಟದಲ್ಲಿ. ಹಾಗಾಗಿ ಏನು ಆಗಬಹುದು, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದನೆ ಮಾಡಿದ ಪ್ರಕರಣದಲ್ಲಿ, ಧಮಕಿ ಹಾಕಿದ ಪ್ರಕರಣದಲ್ಲಿ 14 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನನ್ನ ಯಾಕೆ ಇನ್ನೂ ಕೂಡ ಬಂಧಿಸಿಲ್ಲ, ಯಾಕೆ ಕಾನೂನಿನಡಿ ಇಂಥವ್ರನ್ನ ತಂದಿಲ್ಲ ಅಂತ ರಿಪಬ್ಲಿಕ್ ಕನ್ನಡ ನಿರಂತರವಾದ ವರದಿಯನ್ನ ಮಾಡಿತ್ತು. ಇದೀಗ ರಾಜೀವ್ ಗೌಡ ಬಂಧನ ಆಗಿದೆ. ಇನ್ನೂ ಕೂಡ ಠಾಣೆಗೆ ಹಾಜರುಪಡಿಸಿಲ್ಲ. ಠಾಣೆಗೆ ಯಾಕೆ ಇನ್ನೂ ಕೂಡ ಕರ್ಕೊಂಡು ಬಂದಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರೇನಾದರೂ ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಜನ ಬರುವಂತಹ ನಿರೀಕ್ಷೆ ಇದೆ. ರಾಜೀವ್ ಗೌಡ ಬೆಂಬಲಿಗರು ಬರುವಂತಹ ನಿರೀಕ್ಷೆ ಇದೆ. ಜೊತೆಗೆ ಇವತ್ತು ಕರ್ಕೊಂಡು ಬರ್ತಾರೆ ಸ್ಟೇಷನ್ಗೆ ಅಂತ ಹೇಳಲಾಗಿದೆ. ಸ್ಟೇಷನ್ಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮೊದಲು ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಅನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿಂದ ವಾಪಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ.